ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಡೇ 3 ಆಫ್ ದ ಚಾಲೆಂಜ್. ಸೊ ಇವತ್ತೇನಾಯಿತು, ವಾಟ್ ಆಲ್ ದ ಅಪ್ ಅಂಡ್ ಲಂಡನ್ ಸೆಷನ್ ಆಯಿತು, ನ್ಯೂಯಾರ್ಕ್ ಸೆಷನ್ ಆಯಿತು, ಓವರ್ ಆಲ್ ಟ್ರೇಡ್ಸ್ ತಗೊಂಡ್ರು, ಇವು ಲಾಸ್ ಆಯ್ತಾ, ಪ್ರಾಫಿಟ್ ಆಯ್ತಾ, ಎವ್ರಿಥಿಂಗ್ ಐಲ್ ಗಿವ್ ಇನ್ ಡೀಟೇಲ್ ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ಚಾನಲ್ ಆಸ್ ಮಚ್ ಆಸ್ ಪಾಸಿಬಲ್. ಸೊ ಸೊ ವಿಡಿಯೋ ಶಾರ್ಟ್ ವಿಡಿಯೋ ಆಗಿರುತ್ತೆ, ಬಟ್ ಓವರ್ ಆಲ್ ಟುಡೇ ಏನು ವೆಡ್ನೆಸ್ಡೇ ವಾಸ್ ಅ ಕಂಪ್ಲೀಟ್ಲಿ ರೋಲ್ ಕೋಸ್ಟರ್ ಡೇ. ರೋಲ್ ಕೋಸ್ಟರ್ ಡೇ ಅಂದ್ರೆ ಗೊತ್ತಲ್ವಾ? ಸೊ ಮಾರ್ಕೆಟ್ ಗೇವ್ ಲೆಫ್ಟ್ ರೈಟ್ ಸೆಂಟರ್ ಎಲ್ಲ ಕಡೆಯಿಂದ ಕೊಡ್ತು ಮಾರ್ಕೆಟ್ ಇವತ್ತು. ಏನ್ ಥಿಂಕಿಂಗ್ ಅಂತ ಇದೆ ಅಂದ್ರೆ ಸಿಂಪಲ್, ಮಾರ್ಕೆಟ್ ಎಷ್ಟು ವಾಲಟಲ್ ಇತ್ತು ಅಂದ್ರೆ ಜಸ್ಟ್ ಒಂದೊಂದು ಕ್ಯಾಂಡಲ್ 40 ಇಂದ 100 ಪಿಪ್ಸ್ ಇದೆ. ಜಸ್ಟ್ 1 ಮಿನಿಟ್ ಒನ್ ಕ್ಯಾಂಡಲ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ 5 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ 1 ಅವರ್ ಮಾತಾಡ್ತಾ ಇಲ್ಲ. 1 ನಿಮಿಷದ ಒಂದೊಂದು ಕ್ಯಾಂಡಲ್ 40 ಪಿಪ್ಸ್ ಇಂದ 100 ಪಿಪ್ಸ್ 120 ಪಿಪ್ಸ್ ಇದೆ. ಸೊ ಇದರಲ್ಲಿ ನಾವು ಯೂಶಲಿ ಟ್ರೇಡ್ ಮಾಡೋದು 30 ಪಿಪ್ಸ್ ಎಸ್ ಎಲ್. ಸೊ ಇಂಥ ಮಾರ್ಕೆಟ್ಸ್ ಅಲ್ಲಿ ಟ್ರೇಡ್ ಮಾಡೋಕ್ಕಾಗತ್ತೆ, ಕರೆಕ್ಟ್? ಸೊ ಬಟ್ ಎಸ್, ಇಂಥ ಮಾರ್ಕೆಟ್ ಅಲ್ಲಿ ಕೂಡ ಏನಾಯ್ತು ಎಸ್ ಅಲ್ ಟೆಲ್ ಯು. ಬಟ್ ಫಸ್ಟ್ ಈ ಝೋನ್ಸ್ ಇದೊಂದು ಸೆಲ್ಲಿಂಗ್ ಝೋನ್ ಆಗಿತ್ತು ಮಾರ್ಕೆಟ್ ಅಲ್ಲಿ. ಓಕೆ, ಈ ಸೆಲ್ಲಿಂಗ್ ಝೋನ್ ಅಲ್ಲಿ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ, ಇಲ್ಲಿ 1 ಮಿನಿಟ್ ಒಂದು ಕನ್ಫರ್ಮೇಶನ್ಸ್ಗೆ ಸ್ಟೂಡೆಂಟ್ಸ್ ಏನು ಚಾರ್ಜ್ ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. ಸೊ ಎಸ್, ದೇ ವೇಟೆಡ್ ಫಾರ್ ದ ಚಾರ್ಜ್. ಸೊ ಇಲ್ಲಿ ಚಾರ್ಜ್ ವೇಟ್ ಮಾಡಿ ಇಲ್ಲಿ ಎಂಟರ್ ಆದ್ರಿ. ಸೊ 20 ಪಿಪ್ಸ್ ವಾಸ್ ಡನ್ ಇಯರ್. 20 ಪಿಪ್ಸ್ ಅಂತ ಅಂದ್ರೆ ಟ್ರೇಡ್ ರಿಸ್ಕ್ ಫ್ರೀ. ಸೊ ಇದರಿಂದ ಮೇಲೆ ಹೋದ್ರು ನಮಗೆ ಲಾಸಸ್ ಏನಾಗಲ್ಲ. ಸೊ ಆ ತರ ಟ್ರೇಡ್ ಇದು. ಸೊ ಇಲ್ಲಿ ಟ್ರೇಡ್ ಎಂಟರ್ ಆದ್ರೆ ರಿಸ್ಕ್ ಫ್ರೀ ಆಯ್ತು. ಸೊ ಟ್ರೇಡ್ ಬ್ರೇಕ್ ಇವನ್ ಕ್ಲೋಸ್ ಆಯ್ತು ಅಂದ್ರೆ ನೋ ಲಾಸ್ ನೋ ಪ್ರಾಫಿಟ್ ಅಲ್ಲಿ ಟ್ರೇಡ್ ಕ್ಲೋಸ್ ಆಯ್ತು. ಸೊ ಇಲ್ಲಿಗೆ ಲಂಡನ್ ಸೆಷನ್ಸ್ ಕತೆ ನಮ್ದು ಮುಗೀತು. ಸೊ ಲಂಡನ್ ಸೆಷನ್ ಇದಾದ್ಮೇಲೆ ಯಾವ್ದು ಟ್ರೇಡ್ಸ್ ನಾವು ಪ್ಲಾನ್ ಮಾಡಕ್ ಹೋಗಿಲ್ಲ. ಸೊ ಬಿಟ್ಕಾಯಿನ್ ಒಂದು ಲೆವೆಲ್ ಇತ್ತು, ಸೊ ಅದು ಕೂಡ ಬಂದಿಲ್ಲ ಮಾರ್ಕೆಟ್, ಸೊ ವಿ ಅವಾಯ್ಡೆಡ್. ಅದಾದ್ಮೇಲೆ ತಿರ್ಗಾ ನ್ಯೂಯಾರ್ಕ್ ಸೆಷನ್ಸ್ ಬಂದೆ. ನ್ಯೂಯಾರ್ಕ್ ಸೆಷನ್ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಗೋ ಅಂಡ್ ಚೆಕ್. ನಾನು ಏನೇನು ಇಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ ಲೈವ್ ಸ್ಟ್ರೀಮ್ಸ್ ಅಲ್ಲಿ ನಡೆದಿರೋದು. ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಯು ಎನಿ ಆಲ್ಟರ್ಡ್ ಥಿಂಗ್ಸ್ ಆರ್ ಜಸ್ಟ್ ಟು ಅಟ್ರಾಕ್ಟ್ ರಿಯಾಲಿಟಿ ಐ ಆಮ್ ಸ್ಪೀಕಿಂಗ್. ಸೊ ಅದಾದ್ಮೇಲೆ ಏನ್ ಪ್ಲಾನ್ ಮಾಡಿದೆ ಅಂತಂದ್ರೆ ಸಿಂಪಲ್, ಗೋಲ್ಡ್ ಅಲ್ಲಿ ಈ ಝೋನ್ ಮೇಲ್ಗಡೆ ಬೈಯಿಂಗ್ ಪ್ಲಾನ್ ಮಾಡಿದೆ, ಇಲ್ಲ ಅಂದ್ರೆ ಈ ಝೋನ್ಸ್ ಕೆಳಗಡೆ ಸೆಲ್ ಪ್ಲಾನ್ ಮಾಡೋಣ ಅಂತ ಕ್ಲಿಯರ್ ಆಗಿ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಲೆವೆಲ್ಸ್ ಮಾರ್ಕ್ ಮಾಡಿ ವಿತ್ ಆರ್ ಹಾಕ್ಬಿಟ್ಟಿದೆ ಇಲ್ಲಿ. ಓಕೆ, ಬಟ್ ಮಾರ್ಕೆಟ್ ಇದನ್ನ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್, ಸೆವೆಂತ್, ಏಟ್, ನೈನ್ತ್, 10th ಟೈಮ್ ಮಾರ್ಕೆಟ್ ಟೆಸ್ಟ್ ಮಾಡಿದೆ. ಈ ಪರ್ಟಿಕ್ಯುಲರ್ ಝೋನ್ 10 ಸತಿ ಟೆಸ್ಟ್ ಮಾಡಿದೆ. 10 ಸತಿ ಮಾರ್ಕೆಟ್ ಟೆಸ್ಟ್ ಮಾಡಿದ್ರು ಕೂಡ ಆ ಲೆವೆಲ್ ನ ಬ್ರೇಕ್ ಮಾಡಕ್ಕಾಗಿಲ್ಲ. ಮಾರ್ಕೆಟ್ ಕೇಮ್ ಡೌನ್. ಸೊ ಅಂಡ್ ಮಾರ್ಕೆಟ್ ಏಂತಕ್ಕೆ ಇಷ್ಟು ಕನ್ಸಾಲ್ಟೇಷನ್ಸ್ ಆಗಿತ್ತು, ಇಷ್ಟು ವೊಲಟೈಲ್ ಇತ್ತು ಮಾರ್ಕೆಟ್ಸ್, ಒಂದೊಂದು ಕ್ಯಾಂಡಲ್ ಏಂತಕ್ಕೆ ಅಷ್ಟಷ್ಟು ಪಿಪ್ಸ್ ಇತ್ತು ಒಂದೊಂದು ನಿಮಿಷದ್ದು ಅಂತಂದ್ರೆ, ಟುಡೇ ದೇರ್ ವಾಸ್ FOMC ಡೇ. ಸೊ FOMC ಅಂದ್ರೆ ಗೊತ್ತಲ್ವಾ? ಸೊ ಲಿಟ್ರಲಿ ಇಟ್ ವಿಲ್ ಶೇಕ್ ದ ಮಾರ್ಕೆಟ್. ಸೊ ಮಿಡ್ ನೈಟ್ 11:30ಗೆ FOMC ನ್ಯೂಸ್ ಇತ್ತು. ಸೊ ಅದರಿಂದ ಮಾರ್ಕೆಟ್ ಏನಾಯ್ತು, ಮಾರ್ಕೆಟ್ ವಾಸ್ ಕಂಪ್ಲೀಟ್ಲಿ ವೇಟಿಂಗ್ ಫಾರ್ ದ ನ್ಯೂಸ್. ಕಂಪ್ಲೀಟ್ಲಿ ನ್ಯೂಸ್ಗೆ ಮಾರ್ಕೆಟ್ ವೇಟ್ ಮಾಡ್ತಾ ಇತ್ತು. ಸೊ ಅದಕ್ಕೆ ನ್ಯೂಸ್ ಮುಂಚೆ ಮಾರ್ಕೆಟ್ ಯಾವ್ದು ಮೂವ್ಮೆಂಟ್ಸ್ ಕೊಡ್ತಾ ಇರಲಿಲ್ಲ. ಈ ತರ ಕನ್ಸಲ್ಟೇಷನ್ ನ್ಯೂಯಾರ್ಕ್ ಸೆಷನ್ಸ್ ಅಲ್ಲಂತೂ ವರ್ಸ್ಟ್ ಕನ್ಸಲ್ಟೇಷನ್ಸ್. ಅದಾದ್ಮೇಲೆ ನಾನು ಏನ್ ಪ್ಲಾನ್ ಮಾಡಿದೆ, ಓಕೆ, ಸೊ ದೆನ್ ಆಫ್ಟರ್ ಮಾರ್ಕೆಟ್ ಯಾವಾಗ ಇಲ್ಲಿಂದ ಯೂಸ್ ರಿವರ್ಸಲ್ ತಗೊಂಡು ಮಾರ್ಕೆಟ್ ಈ ಝೋನ್ಸ್ ಕೆಳಗಡೆ ರೀಚ್ ಆಯ್ತು, ನಾನು ಹೇಳಿದ್ದೆ ಈ ಝೋನ್ ಕೆಳಗಡೆ ಮಾರ್ಕೆಟ್ ಯಾವಾಗ ಸೆಸ್ಟನ್ ಆಗುತ್ತೋ ಅವಾಗ ನಾವು ಸೆಲ್ಲಿಂಗ್ ಪ್ಲಾನ್ ಮಾಡೋಣ ಅಂತ. ಓಕೆ, ಬಟ್ ಅದಾದ್ಮೇಲೆ ಮಾರ್ಕೆಟ್ ಏನ್ ಮಾಡ್ತು, ಇಲ್ಲಿ ಹೋಯ್ತು, ನಮ್ಗೆ ಎಲ್ಲಿ ಕನ್ಫರ್ಮೇಶನ್ಸ್ ಕೊಡ್ಬೇಕಿತ್ತು ಕೊಟ್ಟಿಲ್ಲ. ಸೊ ಮಾರ್ಕೆಟ್ ಸ್ಟ್ರೈಟ್ ಅವೇ ವೆಂಟ್ ಅಪ್. ಗಾಟ್ ಇಟ್? ಸ್ಟ್ರೈಟ್ ಅವೇ ಮಾರ್ಕೆಟ್ ಮೇಲೆ ಹೋಯ್ತು. ಅದಾದ್ಮೇಲೆ ತಿರ್ಗಾ ಮಾರ್ಕೆಟ್ ಕೆಳಗಡೆ ಬಂತು. ಸೊ ಇಲ್ಲಿ ಹೋಗ್ತಾ ಇದ್ದಂಗೆ ನಾನು ಈ ಝೋನ್ ನ ಮಾರ್ಕ್ ಮಾಡಿದೆ. ಇಲ್ಲಿಂದ ಸೆಲ್ಲಿಂಗ್ ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳಿದ್ದೆ, ರೈಟ್? ಬಟ್ ಅದಾದ್ಮೇಲೆ ಏನ್ ಮಾಡಿದೆ, ಡ್ಯೂ ಟು ದ ಕ್ಯಾಂಡಲ್ಸ್ ಒಂದೊಂದು ಕ್ಯಾಂಡಲ್ ಈ ತರ 180 ಪಿಪ್ಸ್ 50 ಪಿಪ್ಸ್ ಮಾಡೋದ್ರಿಂದ ನಾನು ಏನ್ ಮಾಡಿದೆ, ಸೊ ವಿಲ್ ಅವಾಯ್ಡ್ ಏನೋ FOMC ನ್ಯೂಸ್ ಟೈಮ್ ಅಲ್ಲಿ ನೋಡೋಣ. ಸೊ ಇವತ್ತಿಗೆ ಇಲ್ಲಿ ಅವಾಯ್ಡ್ ಮಾಡೋಣ, ಯಾಕಂದ್ರೆ ಬಿಕಾಸ್ ಆಫ್ಟರ್ ತುಂಬಾ ವೆಯ್ಟ್ ಮಾಡಿದ್ರಿ, ತುಂಬಾ ಫೋರ್ಸ್ಫುಲಿ ಟ್ರೇಡ್ಸ್ ಮಾಡಬಾರ್ದು, ಕರೆಕ್ಟ್? ಸೊ ಅದರಿಂದ ನಾನು ಸ್ಟ್ರೀಮ್ಸ್ ಕ್ಲೋಸ್ ಮಾಡಿದೆ. ಬಟ್ ಹೇಳಿದ್ದೆ ಈ ಲೆವೆಲ್ ವಿಲ್ ಬಿ ದ ಯೂತ್ ಸೆಲ್ಲಿಂಗ್ ಲೆವೆಲ್ ಅಂತ, ಬಿಕಾಸ್ 1 ಮಿನಿಟ್ ಒಂದು ಮೇಜರ್ ಸೆಲ್ಲಿಂಗ್ ಝೋನ್ ಅದು. ಅದಾದ್ಮೇಲೆ ನೋಡಿ ಮಾರ್ಕೆಟ್ ಏನೂ ಮಾಡಿಲ್ಲ, ಸ್ಟ್ರೈಟ್ ಅವೇ ಕೇಮ್ ಡೌನ್. ಸ್ಟ್ರೈಟ್ ಅವೇ ಇದೇ ನಮ್ದು ಝೋನ್, ಆಸ್ ಪರ್ ಅವರ್ ಸ್ಟ್ರಾಟಜಿಯಲ್ಲಿ ನಮ್ದು ಇದೇನ್ ಝೋನ್ ಇದೆಯಲ್ಲ, ದಿಸ್ ಇಸ್ ದ ಮೇಜರ್ ಝೋನ್. ಆ ಝೋನ್ ಟ್ಯಾಪ್ ಆಗ್ತಾ ಇದ್ದಂಗೆ ಯಾವ ತರ ಸೆಲ್ಲಿಂಗ್ ಬಂದಿದೆ ಮಾರ್ಕೆಟ್ ಅಲ್ಲಿ ಅಂದ್ರೆ, ಜಸ್ಟ್ ಇಮ್ಯಾಜಿನ್ ದ ಅಕ್ಯುರೇಸಿ ಆಫ್ ದ ಸ್ಟ್ರಾಟಜಿ. ಇನ್ನೇನಿಲ್ಲ, ಇಷ್ಟೇ ಮಾರ್ಕೆಟ್ ಅಲ್ಲಿ ಇರೋದು. ಓಕೆ, ಓ ಬೈ, ಇಷ್ಟು ಗುರು ಬಿದ್ದಿದೆ ಇದು. ಸೊ ಇಫ್ ಯು ಸಿ ಫ್ರಮ್ ದಟ್ ಝೋನ್, ಮಾರ್ಕ್ ಮಾಡಿರೋ ಝೋನ್ ಇಂದ ಆಲ್ಮೋಸ್ಟ್ ಮಾರ್ಕೆಟ್ ಫೆಲ್ 1000 ಪಿಪ್ಸ್, 1000 ಫ್ರಿಕ್ಕಿನ್ ಪಿಪ್ಸ್ ಫಾಲ್ ಆಗಿದೆ ಅದೇ ಝೋನ್ ಇಂದ. ಬಟ್ ಡ್ಯೂ ಟು ದ ಓನ್ಲಿ FOMC ರೀಸನ್ ಇಂದ ತಗೊಳಕ್ಕಾಗಿಲ್ಲ ಅಷ್ಟೇ. FOMC ನ್ಯೂಸ್ ಇಲ್ಲ ಅಂದಿದ್ರೆ ವುಡ್ ಹ್ಯಾವ್ ಎಂಟರ್ಡ್ ಇಯರ್, ಬಿಕಾಸ್ FOMC ಅಲ್ಲಿ ಮಾರ್ಕೆಟ್ ತುಂಬಾ ವಾಲಟೈಲ್ ಇರುತ್ತೆ. ದಿಸ್ ಇಸ್ ದ ನಾಟ್ ಫಸ್ಟ್ ಟೈಮ್ ನಾನು FOMC ನೋಡ್ತಾ ಇಲ್ಲ. ಓಕೆ, ಫ್ರಮ್ ಪಾಸ್ಟ್ 2 years ಐ ಆಮ್ ಸೀಯಿಂಗ್ FOMC NFP ಟೈಮ್ಸ್. ಸೊ ಮಾರ್ಕೆಟ್ ತುಂಬಾ ವೇಟ್ ಮಾಡುತ್ತೆ ನ್ಯೂಸ್ಗೆ. ಸೊ ಆ ತರ ಆಯ್ತು. ಅದಾದ್ಮೇಲೆ ಇದೊಂದು ಲೆವೆಲ್ ಹೇಳಿದೆ ನ್ಯೂಸ್ ಟೈಮ್ಸ್ ಅಲ್ಲಿ,
ಏನದು ನ್ಯೂಸ್ ಅದೇ ಈ ಲೆವೆಲ್ ಮಾರ್ಕ್ ಮಾಡ್ದಂಗೆ ಹೇಳಿದ್ದು ಇದೊಂದು ಲಾಸ್ಟ್ 1 ಅವರ್ದು ಒಂದು ಮೇಜರ್ ಬೈಯಿಂಗ್ ಝೋನ್ ಇದೆ ಇಲ್ಲಿ ಅಂತ. ಸಿ ಟ್ಯಾಪ್ ಆಗ್ತಾ ಇದ್ದಂಗೆ 200 ಪಿಪ್ಸ್, ತಿರ್ಗಾ ಇಲ್ಲಿ ಬರ್ತಾ ಇದ್ದಂಗೆ ಅನದರ್ 300 ಪಿಪ್ಸ್. ಸಿ ಈಚ್ ಅಂಡ್ ಎವ್ರಿ ಡ್ಯಾಮ್ ಲೆವೆಲ್ ಇಸ್ ವರ್ಕಿಂಗ್ ಇನ್ ದ ಮಾರ್ಕೆಟ್ಸ್. ನಮ್ದು ಸ್ಟ್ರಾಟಜಿ ಹೆಂಗಿದೆ ಅಂತಂದ್ರೆ, ಬಿಕಾಸ್ ನಾವು ಯಾವುದೇ ಕ್ಯಾಂಡಲ್ ಸ್ಟಿಕ್, ಚಾರ್ಟ್ ಪ್ಯಾಟರ್ನ್, CMA, RSI ಯಾವ್ದ್ರ ಮೇಲೆ ನಾವು ವರ್ಕೌಟ್ ಮಾಡಲ್ಲ, ವಿ ಅಪ್ರೋಚ್ ಮಾರ್ಕೆಟ್ ಇನ್ ಎ ಡಿಫ್ರೆಂಟ್ ವೇ. ಸೊ ಈ ತರ ಮಾರ್ಕೆಟ್ ಗೆ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ ಎಲ್ಲ ಕಡೆ ಮೂವ್ಮೆಂಟ್ಸ್ ಕೊಡ್ತು. ಸೊ ಬಟ್ ವಿ ನೆವರ್ ಟುಕ್ ಎನಿ ಎಂಟ್ರಿ ಬಿಕಾಸ್ ದ ಒನ್ಲಿ ರೀಸನ್ ವಾಸ್ FOMC. ಸೊ ಓವರ್ ಆಲ್ ಡೇ 3 ಚಾಲೆಂಜ್ ಡೇ 3 ನೋಡಕ್ ಹೋದ್ರೆ ನೋ ಲಾಸ್ ನೋ ಪ್ರಾಫಿಟ್. ಓಕೆ, ಒಂದು ಟ್ರೇಡ್ ತಗೊಂಡ್ರಿ, ಅದು ಬ್ರೇಕ್ ಇವನ್ ಕ್ಲೋಸ್ ಆಯ್ತು, ಸೊ ನೋ ಲಾಸ್. ಸೊ ಇನ್ ಮೈ ವ್ಯೂ, ನೋ ಲಾಸ್ ಇಸ್ ಬೆಟರ್ ದೆನ್ ನೋ ಪ್ರಾಫಿಟ್. ಕರೆಕ್ಟ್. ಫಸ್ಟ್ ಆಫ್ ಆಲ್ ಮೇನ್ ರೀಸನ್ ಇಸ್ ಪ್ರೊಟೆಕ್ಟಿಂಗ್ ಯುವರ್ ಕ್ಯಾಪಿಟಲ್. ಸೊ ದಟ್ ಈಸ್ ವಾಟ್ ವಿ ಡನ್ ಎಸ್ಟರ್ಡೇ. ಸೊ ನೋಡೋಣ ನೆಕ್ಸ್ಟ್ ಡೇ 4 ಅಲ್ಲಿ ಏನಾಗುತ್ತೆ, ಎವ್ರಿಥಿಂಗ್ ಅಲ್ಲಿ ಅಪ್ಡೇಟ್ಸ್. 100 ಪಿಪ್ಸ್ ಆದ್ರೆ 100 ಪಿಪ್ಸ್, 200 ಆದ್ರೆ 200, 1000 ಆದ್ರೆ 1000. ಬಟ್ ಇಲ್ಲಿ ನ್ಯೂಸ್ ಇಲ್ಲ ಅಂದಿದ್ರೆ ದಿಸ್ ವುಡ್ ಬಿ 1000 ಪಿಪ್ಸ್ ಕ್ಯಾಪ್ಚರ್ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ, ಅಟ್ಲೀಸ್ಟ್ ಟಿಲ್ ಇಯರ್ ಅರೌಂಡ್ 200 to 250 ಪಿಪ್ಸ್ ಕ್ಯಾಪ್ಚರ್ ಮಾಡ್ತಾ ಇದ್ರಿ. ಸೊ ಡನ್. ಸಿಗೋಣ ಅಗೇನ್ ಫ್ರಮ್ ನೆಕ್ಸ್ಟ್ ವಿಡಿಯೋ. ಸೊ ಈ ತರ ಡೈಲಿ ವಿಡಿಯೋಸ್ ಅಪ್ಡೇಟ್ ಬರ್ತಾ ಇರುತ್ತೆ, ಅಂಡ್ ಎಜುಕೇಶನ್ ವಿಡಿಯೋ ವೈಸ್ ಕೂಡ ಬರುತ್ತೆ. ಸೊ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.